ಎಲ್ರೂ ಪುರೋಹಿತರಿಗೋಸ್ಕರ ಕಾಯ್ತಾ ಇದ್ದಾರೆ. ನಾನ್ ಮಾತ್ರ ಮದ್ವೆ ಹೆಣ್ಣು ನಂದಿನಿನ ಇಲ್ಲ ಶಿವಾನಿನ ಅನ್ನೋ ಬಾಂಬು ಯಾವಾಗ ಸಿಡಿಯುತ್ತೆ ಅಂತ ಕಾಯ್ತಿದ್ದೀನಿ. ರಾಹುಕಾಲ ಆದ್ಮೇಲೆನೆ ಪುರೋಹಿತರು ಬರ್ತಾರೆ ಅನ್ಸತ್ತೆ. ಅದಕ್ಕಿಂತ ಮುಂಚೆ ಇನ್ಯಾವ ಬಿರುಗಾಳಿ ಹೇಳುತ್ತೋ ಏನೋ. ಎಕ್ಸ್ಕ್ಯೂಸ್ ಮೀ, ಯಾರಮ್ಮ ನೀನು? ಯಾರು ಬೇಕಿತ್ತು? ನಾನು ಜನಗಣತಿ ಲೆಕ್ಕ ಹಾಕಕ್ ಬಂದಿದ್ದೀನಿ. ನಿಮ್ ಮನೇಲಿ ಎಷ್ಟು ಜನ ಇದ್ದೀರಾ ಅಂತ ಬರ್ಕೊಳ್ಳೋದಕ್ ಬಂದಿದ್ದೀನಿ. ಓ, ನೀನು ಈಗ್ಲೇ ಬರ್ಬೇಕಾ? ಆದ್ರೂ ಇಂಥ ಬ್ಯುಸಿ ಟೈಮಲ್ಲಿ ಬಂದಿದ್ಯಲ್ಲಮ್ಮ. ಎಂಗೇಜ್ಮೆಂಟ್ ಬಗ್ಗೆ ನೀನ್ ಹೇಳಿದ್ರಿಂದಲೇ ಬಂದಿದ್ದು ಆಂಟಿ. ಡ್ಯೂಟಿ ಹಾಕಿರ್ತಾರೆ, ಬಂದಿರ್ತಾಳೆ. ಅವಳು ಕೆಲ್ಸ ಅವಳು ಮಾಡ್ಲಿ ಬಿಡು ಅತ್ತೆ. ಇಲ್ಲಿ ಬಂದು ಕೂತ್ಕೊಳ್ಳಮ್ಮ. ರಾಕಿ, ಅವ್ರಿಗೇನ್ ಬೇಕೋ ಅದನ್ನ ಹೇಳೋಗು. ಸಾರಿ, ನಿಮ್ ಮನೇಲಿ ಏನೋ ಫಂಕ್ಷನ್ ನಡೀತಿರೋ ಹಾಗಿದೆ. ರಾಂಗ್ ಟೈಮಲ್ಲಿ ಬಂದಿದ್ದೀನಿ. ಇಟ್ಸ್ ಓಕೆ, ನೀವು ಡೀಟೇಲ್ಸ್ ಬರ್ಕೊಳ್ಳಿ. ನನ್ನನ್ನ ಬಿಟ್ಟು ನನ್ನ ಜಾಗಕ್ಕೆ ಬೇರೆ ಹೆಣ್ಣನ್ನ ತಂದ್ಕೋತಿದ್ಯಾ ಅಖಿಲ್? ಅದನ್ನ ನಿಲ್ಸೋದಕ್ಕೇನೆ ನಾನು ಬಂದಿರೋದು. ಬೇಗ ಈ ಗ್ಯಾಸ್ ಬಾಟಲ್ಸ್ನ ಇಲ್ಲಿ ಒಡೆದು ಹಾಕಿ ಹೋಗ್ಬಿಡ್ಬೇಕು. ಇಫ್ ಯು ಡೋಂಟ್ ಮೈಂಡ್, ನಿಮ್ ವಾಶ್ರೂಮ್ ಯೂಸ್ ಮಾಡ್ಬೋದಾ? ಹೋಗಮ್ಮ. ಥ್ಯಾಂಕ್ ಯು. ಅಖಿಲ್ ಜೊತೆ ಸಂಬಂಧನ ಕಳ್ಕೊಂಡು ಆಚೆ ಹೋಗಿದೀಯಾ. ಎಲ್ಲೋ ಒಂದ್ ಕಡೆ ಖುಷಿಯಾಗಿರೋ. ಇಲ್ಲ ಅಂತ ನಮ್ಮ ತಂಟೆಗೇನಾದ್ರೂ ಬಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಅವ್ರು ಹೇಳಿದ್ದು ಅರ್ಥ ಆಯ್ತು ತಾನೆ? ಇನ್ನೊಂದು ಸಲ ನಮ್ ತಂಟೆಗೇನಾದ್ರೂ ಬಂದ್ಯೋ, ನಿನಗ್ ಪನಿಷ್ಮೆಂಟ್ ಮಾತ್ರ ಮಾಮೂಲಿ ಆಗಿರಲ್ಲ. ಮೈಂಡ್ ಇಟ್. ಬೇಗ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊ, ಇಲ್ಲಾಂದ್ರೆ ಕಣ್ಣು ಹೋಗಿ ಕುರುಡಿ ಆಗ್ತೀಯಾ. ಕಷ್ಟಪಟ್ಟು ಮಾಡಿರೋ ಪ್ಲಾನ್ ನನಗೆ ರಿವರ್ಸ್ ಆಯ್ತು. ಈ ಹಾಳದ ರಿಂಗು ನನ್ನ ಸಿಕ್ಕಾಕಿಸ್ತು. ಸುಮ್ಮನೆ ಸಿಕ್ಕಾಕೊಂಡು ತೊಂದರೆ ಅನುಭವಿಸ್ತಿದ್ದೀನಿ. ನೀನ್ ಹೇಳಿದ್ದು ನಂದಿನಿ ಬಗ್ಗೆ ಅಲ್ವೇನಮ್ಮ? ನಂದಿನಿ ಮದ್ವೆ ಹುಡುಗಿ ಅಂತ ನಾನು ಯಾವಾಗ ಹೇಳ್ದೆ? ನನ್ನ ಮನ್ಸಲ್ಲಿರೋದೆ ನಿಮ್ಮ ಮನ್ಸಲ್ಲಿರೋದ್ರಿಂದ ನಮ್ಮನೆ ಹುಡುಗಿನೇ ಅಖಿಲ್ಗೆ ಹೆಂಡತಿಯಾಗಿ ಫಿಕ್ಸ್ ಮಾಡ್ಬಿಡೋಣ. ಇದೇನತ್ತೆ, ಅಖಿಲ್ಗೆ ಈ ಮನೆ ಹುಡುಗಿನ ಕೊಟ್ಟು ಮದ್ವೆ ಮಾಡೋಣ ಅಂದ್ರಲ್ಲ? ಮನೆ ಹುಡ್ಗಿ ಅಂದ್ರೆ ನನ್ ಮಗಳು ಅತ್ಗೆ, ನಿನ್ ತಂಗಿ ನಂದಿನಿ ಅಲ್ಲ. ನಂದಿನಿ ಕೂಡ ಏನ್ ಬೇರೆಯವಳಲ್ಲ ದಮಯಂತಿ, ಈ ಮನೆಗ್ ಸೇರ್ದೋಳು. ಸೇರಿದ್ರೆ ನನ್ ಮಗಳಿಗಿಂತ ಏನ್ ಹೆಚ್ಚಲ್ಲ ಅಲ್ವಾ? ನನ್ ಮಗಳು ಈ ಮನೆ ರಕ್ತ, ನಮ್ಮಮ್ಮನ್ ಸ್ವಂತ ಮೊಮ್ಮಗಳು. ನಂದಿನಿ ಕೂಡ ಕಮ್ಮಿ ಏನಿಲ್ಲ, ಪಾವನಿ ಅಕ್ಕನ್ ತಂಗಿ. ಅಖಿಲ್ ನಾದ್ನಿ. ಮೇಲಾಗಿ ಅಖಿಲ್ ವೀಲ್ ಚೇರ್ ಅಲ್ಲಿ ಇರ್ಬೇಕಾದ್ರೆ ಸೇವೆನೂ ಮಾಡಿದಾಳೆ. ತಡಿ ವಸು, ಇಲ್ಲಿ ನಡೀತಾ ಇರೋದೇನು? ನೀನ್ ಮಾತಾಡ್ತಾ ಇರೋದೇನು? ಅಷ್ಟಕ್ಕೂ ಏನಿದೆಲ್ಲ? ಇನ್ನೇನದ್ಕೆ ನೀನು ಶಿವಾನಿನ ಮನ್ಸಲ್ಲಿ ಇಟ್ಕೊಂಡು ಮನೆ ವ್ಯಕ್ತಿ ಅಂತಂದೆ. ಅವರು ನಂದಿನಿ ಬಗ್ಗೆ ಹೇಳ್ತಿದ್ಯೇನೋ ಅಂತ ಅನ್ಕೊಂಡ್ರು.
ಅದಕ್ಕೆ ನಂದಿನಿನ ಮದ್ವೆ ಹುಡುಗಿ ತರ ರೆಡಿ ಮಾಡಿ ಅಲ್ಲಿ ಕೂರ್ಸಿದಾರೆ. ಅದ್ ಹೆಂಗ್ ಹಾಗ ಅನ್ಕೋತಾರೆ ಅತ್ತೆ? ಮನೇಲಿ ಸ್ವಂತ ಮೊಮ್ಮಗಳಿರ್ಬೇಕಾದ್ರೆ ನಮ್ಮ ಅಮ್ಮ ನನ್ ತಮ್ಮಂಗೆ ಮತ್ತೊಂದ್ ಹುಡ್ಗಿನ ಕೊಟ್ಟು ಹೇಗ್ ಮದ್ವೆ ಮಾಡ್ತಾಳೆ? ಹಾ, ನೀನಿರು ದಮಯಂತಿ. ಅಮ್ಮ, ನೀನು ಶಿವಾನಿ ಬಗ್ಗೆ ಹೇಳ್ದ? ಹೌದಬಿ, ಶಿವ ನಿನ್ನ ಸೊಸೆ ಮಾಡ್ಕೊ ಅಂತ ದಮಯಂತಿ ಬಾಯಿ ಬಿಟ್ಟು ಕೇಳಿದ್ಲು. ಅವಳ ಆಸೆಗಿಲ್ಲ ಅನ್ನಕ್ಕಾಗದೆ ಮಾತು ಕೊಟ್ಟಿದ್ದೀನಿ. ಆ ಮಾತನ್ನೇ ನಿಮ್ಮ ಹತ್ರನೂ ಹೇಳಿದೆ. ನೀವು ಸರಿ ಅಂತ ನಿಶ್ಚಿತಾರ್ಥಕ್ಕೆ ಒಪ್ಕೊಂಡ್ರಿ. ಅವರು ಸರಿ ಅಂದಿದ್ದು ಶಿವಾನಿ ಬಗ್ಗೆ ಅಲ್ಲ ಅದ್ಕೆ, ನಂದಿನಿ ಬಗ್ಗೆ. ನಮ್ಮಮ್ಮ ಯಾರೋ ನಂದಿನಿ ಬಗ್ಗೆ ಯಾಕೆ ಮಾತಾಡ್ತಾಳೆ? ನಂದಿನಿ ಏನಾದ್ರೂ ಅವಳ ಅಣ್ಣನ್ ಮಗಳ ಇಲ್ಲ ಅವಳ ಮಗಳ? ನೀವು ದಮಯಂತಿಗೆ ಮಾತು ಕೊಟ್ಟಿರೋ ವಿಷಯ ನಮಗೆ ಗೊತ್ತಿಲ್ಲ ಅತ್ತೆ. ನಂದಿನಿ ಬಗ್ಗೆನೇ ಹೇಳ್ತಿದ್ದೀರೇನೋ ಅಂತ ಅನ್ಕೊಂಡ್ವಿ. ಅಷ್ಟಕ್ಕೂ ಶಿವಾನಿಗೆ ಮದುವೆ ಮಾಡೋ ಯೋಚನೆ ಇದೆ ಅಂತ ನಮಗೆ ಗೊತ್ತಿರಲಿಲ್ಲಮ್ಮ. ಅವಳಿನ ಚಿಕ್ಕವಳಲ್ವಾ, ಓದ್ತಾ ಇದ್ದಾಳಲ್ವಾ. ಅಖಿಲ್ಗೆ ನಂದಿನಿ ಎಷ್ಟೋ ಸೇವೆ ಮಾಡಿದಾಳೆ. ಅಖಿಲ್ ನಾರ್ಮಲ್ ಆಗಕ್ಕೆ ಒಂದ್ ಥರದಲ್ಲಿ ನಂದಿನೇನೆ ಕಾರಣ. ಅವಳಾದ್ರೆ ಅಖಿಲ್ನ ಚೆನ್ನಾಗಿ ನೋಡ್ಕೋತಾಳೆ ಅನ್ಕೊಂಡ್ವಿ.